ಕೊನೆಯದಾಗಿ ಮಹಾರಾಷ್ಟ್ರ ಚುನಾವಣೆ, ನಾನು ಅವತ್ತೇ ಹೇಳಿದ್ದೆ ಮೋದಿ ಸೋಲತ್ತೆ ಮಿಷಿನ್ ಗೆಲ್ಲತ್ತೆ ಅಂತ. ನನ್ನ ಮಾತು ಯಾರೂ ನಂಬಲೇ ಇಲ್ಲ. ಧನ 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 ಅಂತೇಳಿ ಏನು ಅನುಭವ ಇಲ್ಲ. 95ರಲ್ಲಿ ಕೇಂದ್ರದ ಮಂತ್ರಿಯಾಗಿ ಚುನಾವಣಾ ಆಯೋಗ, ಮಿಷಿನ್ ಏನು, ಇವೆಲ್ಲ ಅನುಭವ ನನಗೂ ಇದೆ, ಕಪಿಲ್ ಸಿಬ್ಬಲ್ರಿಗೂ ಇದೆ. ಈಗ ಹೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್, ಮಿಷಿನ್ ಇರೋ ತನಕ ನಾವು ಗೆಲ್ಲೋದು ಕಷ್ಟ ಅಂತ. ನೀವು ಕೇಳಬಹುದು. ಅಂದಮೇಲೆ ಜಾರ್ಖಂಡ್ನಾಗ ಏನು ಮೋದಿ ಬಾರಿ ಬುದ್ಧಿವಂತರು. ಎಲೆಯಲ್ಲಿ ಊಟ ಹಾಕಿದಾಗ ಕೋಸಂಬರಿ ಕೈ ಹಾಕಲ್ಲ, ಲಡ್ಡುಗೆ ಕೈ ಹಾಕೋದು. ಎಲೆಯಲ್ಲಿ ಹಾಕಿದ್ದೆಲ್ಲ ಊಟ ತಿನ್ನಲ್ಲ. ಮೋದಿನೂ ಕೂಡ ಅವ್ರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೈ ಹಾಕಿ, ಬೊಂಬೈ ಈ ಫಡ್ನವೀಸ್ ಬಂದ್ರು, ಶಿಂದೆ ಮುಗೀತ್, ಅಜಿತ್ ಪವಾರ್ ಮುಗೀತ್, ಅವರಿಬ್ರು ಜೀವಂತವಾಗೇ ವಿಧವೆಯರಾಗ್ಬಿಟ್ರು. ಮುಗೀತೀಗ ಅವರಿಬ್ರು ವಿಧವೆಯರೇ. ಬಿಜೆಪಿನೇ ಚೀಫ್ ಮಿನಿಸ್ಟರ್, ಅವರನ್ನು ಇಟ್ಕೊಂಡ್ರು, ಬಂದ್ರು. ಇದನ್ನು ಉದ್ಧವ್ ಠಾಕ್ರೆ ಅವತ್ತೇ ಹೇಳ್ದ ಪಾಪ. ಇವತ್ತು ನೀವು ಮಿಷಿನ್ ಮುಖಾಂತರ ಬಂದಿದ್ದೀರಿ. ಅಖಿಲೇಶ್ ಯಾದವ್ನು ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಮೇಲಾದರೂ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಇವಿಎಂ ಅನ್ನ ಎಲ್ಲಿವರೆಗೆ ನೀವು ರಿಜೆಕ್ಟ್ ಮಾಡೋದಿಲ್ವೋ, ನೀವೇನ್ ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿದ್ರು ನೀವು ಪಾರ್ಲಿಮೆಂಟ್ನಲ್ಲಿ 200 ಮೇಲೆ ಹೋಗಕ್ಕಾಗದೇ ಇಲ್ಲ. ಮೋದಿ 200 ತನಕನೇ ನಿಮಗೆ ಬಿಡೋದು. ಈ ಸಲ ಏನಾಯ್ತು, ಅವ್ರ ಲೆಕ್ಕಾಚಾರನೂ ಮಿಸ್ ಆಗ್ತಾ ಇತ್ತು. ಅವ್ರ ಮಿಷಿನ್ ಕೂಡ ಅವ್ರಿಗೆ ಸಾಥ್ ಕೊಡ್ಲಿಲ್ಲ. ಕಂಫರ್ಟಬಲ್ ಮೆಜಾರಿಟಿ ಅವ್ರಿಗೆ ಬರಕ್ಕಾಗಲಿಲ್ಲ. ಫೇಲ್ ಆದ್ರು ಅಲ್ಲೂ ಕೂಡ. ಅಂದ್ರೆ ಇವ್ರ ಪಾಪ್ಯುಲಾರಿಟಿ ಅಷ್ಟು ಲೋ ಆಗಿದೆ. ರೈತರು ಇವ್ರ ಜೊತೆಲಿಲ್ಲ, ದಲಿತರಿಲ್ಲ, ಜಾಟ್ಸ್ ಇಲ್ಲ, UP ಬ್ರಾಹ್ಮಣರು ಕೂಡ ಇವ್ರ ಜೊತೆಲಿಲ್ಲ. ಮತ್ತೆ ಹೆಂಗ್ ಗೆಲ್ತವ್ರೆ? ಸೊ ಇದೆಲ್ಲ ಇವಿಎಂ ಅಡ್ಜಸ್ಟ್ಮೆಂಟ್ ಇದೆ. ನಾನು ಹೇಳಿದಾಗ ಅವಾಗ ಫಸ್ಟು ಚುನಾವಣೆ ನಡೆದಾಗಲೇ ಹೇಳ್ದೆ ನಾನು, ಇವಿಎಂ ಕೈ ಕೊಡುತ್ತೆ, ಇದನ್ನು ನೀವು ನಂಬೇಡ್ರಿ ಅಂತ. ಅವಾಗ ಯಾರೋ ಒಪ್ಕೋರ್ಲಿಲ್ಲ. ಈಗ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಅವ್ರು ಹೋರಾಟ ಮಾಡಿ ಎಲೆಕ್ಷನ್ ಬೈಕಾಟ್ ಮಾಡಿ. ಹೆಂಗೂ ಮೋದಿನೇ ಬರೋದು, ಮತ್ತೆ ನೀವು ನಿಂತೇನು ಪ್ರಯೋಜನ? ಬೈಕಾಟ್ ಮಾಡ್ಬಿಡಿ, ಜಗತ್ತಿಗೆ ಗೊತ್ತಾಗ್ಲಿ. ಅಮೆರಿಕದಲ್ಲಿ ಬ್ಯಾಲೆಟ್ ಇದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಜಗತ್ತಿನಲ್ಲೇ ಮುಂದಿರ್ತಕ್ಕಂಥ ದೇಶ. ಅವ್ರ್ಯಾಕೆ ಮಿಷಿನ್ ಹಾಕಿಲ್ಲ? ಇಂಗ್ಲೆಂಡ್ನವ್ರು ಯಾಕೆ ಹಾಕಿಲ್ಲ? ಜರ್ಮನಿ ಯಾಕೆ ಹಾಕಿಲ್ಲ? ಪಾಪಿ ಮುಂಡೆ ನಮ್ಮ ದೇಶನೇ. ಯಾಕಂದ್ರೆ ಮೋಸ ಮಾಡೋದಕ್ಕೆ ಇಲ್ಲೇ ಸಾಧ್ಯ. ಅದಕ್ಕೆ ಇವ್ರು ಮಿಷಿನ್ ಅಲ್ಲಿ ಪ್ರೆಸ್ ಮಾಡ್ತಾರೆ. ಆ ಮಿಷಿನ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗತ್ತೆ. ಮೊಬೈಲ್ ನಿಮ್ ಕೈಯಲ್ಲಿದೆ. ನಿಮ್ ಮೊಬೈಲ್ ಕಟ್ ಮಾಡ್ಬೇಕಾದ್ರೆ ಕಂಪ್ನಿಯನ್ ಬಂದು ನಿಮಗೆ ಕತ್ರಿ ಹಾಕ್ಬೇಕಾದಿಲ್ಲ. ಅವನ್ ಬೋರ್ಡ್ನಲ್ಲಿ ನಿಮ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ವೈರ್ ಇಲ್ಲ, ತಾರಿಲ್ಲ, ಹೆಂಗಾಗತ್ತೆ ಅದು ಕನೆಕ್ಷನ್? ಇದೇ ಟೆಕ್ನಾಲಜಿ ಅಂತ ಹೇಳೋದು. ಅದನ್ನೇ ಮಿಷಿನ್ ಇವಿಎಂ ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಕೋರ್ಟ್ನಲ್ಲಿ ಇವರಿಟ್ಟು ಸಾಬೀತುಪಡಿಸ್ತಕ್ಕಂಥದ್ದಕ್ಕೆ ಇವರು ವಿಫಲರಾಗಿದ್ದಾರೆ. ಕಪಿಲ್ ಸಿಬ್ಬಲ್ರಿಗೆ ಗೊತ್ತಿದೆ ಇದು, ಅವರಿಗೆ ಇದ್ರ ಬಗ್ಗೆ ಅನುಭವ ಇದೆ. ಇಷ್ಟೇ ನಾನು ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ಒಟ್ಟಾರೆ ನನಗೆ ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ತಿರುಗಾಡ್ತಕ್ಕಂಥ ವಯಸ್ಸು ಇಲ್ಲ, ಶಕ್ತಿ ಇಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ತತ್ವದ ಸಿದ್ಧಾಂತದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ವಿಧಾನಸೌಧ ಹೋಗಿ ಬಸವಸೌಧ ಆಗಬೇಕು. ಇದನ್ನ ನಾವು ಮಾಡತಕ್ಕಂಥದಕ್ಕೆ ಕೇಶವ ಕೃಪಾ, ಬಸವ ಕೃಪಾ ಆ ಹೋರಾಟ ಕರ್ನಾಟಕದ ಭೂಮಿ ಮೇಲೆ ನಡೀಲಿ. ಬಸವಣ್ಣನ ಹುಟ್ಟು ಭೂಮಿಯಲ್ಲಿ
ಬಸವ ತತ್ವ ಮೇಲಿರುತ್ತೋ ಕೇಶವ ತತ್ವ ಮೇಲಿರುತ್ತೋ ನೋಡೋಣ. ಸರ್, ಈಗ ಒಂದು ಸಮುದಾಯದನ್ನ ಮಾತ್ರ ಯಾಕೆ ದೂರ್ತಾ ಇದ್ದಾರೆ ಚುನಾವಣೆ ಸೋತಾಗ? ಪುಕ್ಷಟಿ ಸಿಕ್ಕಿರೋರು ನಾವು. ಬೇರೆಯವರಿಗೆ ದೂರದ್ರ ಮಂತಂಕ ಬಂದು ಒದ್ದು ಹೋಗ್ತಾರೆ. ಇನ್ನು ಒಕ್ಕಲಿಗರು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅವಮರ್ಯಾದೆ, ದಲಿತರು ಕೊಟ್ಟಿಲ್ಲ ಅಂದ್ರೆ ಬಂದು ಒದಿತಾರೆ. ಸಾಬ್ರು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅವರೇ ಹೇಳಿದ್ರು ಪಂಚರ್ ಹಾಕೋರು ಸೌತೆಕಾಯಿ ಮಾರೋರು ಅಂತ. ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದ್ರೆ ಪುಕ್ಷಟಿ ಸಿಕ್ಕಿದೀವಿ, ಸಾಫ್ಟ್ ಟಾರ್ಗೆಟ್. ಅವ್ರಿಗೆ ಉತ್ತರ ಕೊಡೋ ಸಾಬ್ರು ಇಲ್ಲ, ನಾವಿದೀವಿ ಮೈದಾನದಾಗ ಇದ್ದು ಬಾರಲ್ಲ ಅಂತೀವಿ. ಸೊ ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರ್ತಾ ಇಲ್ಲ, ಬರೀ ಆ ಸಮಾಜದ ಮೇಲೆ ಹೋಗ್ತಾ ಇದಾರೆ. ಅದನ್ನ ಬೀದಿಗಳು ನಾವು ಉತ್ತರ ಕೊಡ್ತೀವಿ ಅವರಿಗೆ. ಬಿಜೆಪಿ ಜೊತೆ ಮೈತ್ರಿ ಕುಮಾರಸ್ವಾಮಿ ಅವರನ್ನು ಬಲವಂತವಾಗಿ ಇವರೇ ಕರ್ಕೊಂಡು ಮಾಡಿದ್ರು ಅಂತ ಹೇಳ್ತಾ ಇದ್ರು ನಿಖಿಲ್ ಮತ್ತೆ ಅವರ ಅಮ್ಮ. ದೇವೇಗೌಡರ ಗಮನಕ್ಕೆ ಇರ್ಲಿಲ್ವಾ ಸರ್ ಇದು? ಇತ್ತು ನಿಸ್ಸಹಾಯಕ. ಪಾಪ ಅವರು ತಿರುಗಾಡ್ಬೇಕಾದ್ರೆ 2 ಜನ ಹೊತ್ಕೊಂಡು ಹೋಗ್ಬೇಕು. ಅವ್ರಿಗೆಲ್ಲ ಅವರು ನಿಶ್ಶಕ್ತರಾಗಿದ್ದಾರೆ. ಇವತ್ತು ದೇವೇಗೌಡರು ನೀವು ಒಬ್ಬಂಟಿಗರ ಹೋಗಿ ಕೇಳಿ, ಏನ್ ಮಾಡೋದಪ್ಪ, ನನಗೆ ಯಾರು ಇಲ್ಲ. ಆ ಪುಣ್ಯಾತ್ಮನ ಹತ್ರ ಏನಿಲ್ಲ, 4 ಜುಬ್ಬ 4 ಪಂಚೆ ಬಿಟ್ರೆ ಅನಸೂಯ ಅನ್ನ ಹಾಕ್ಬೇಕು. ಪಾಪ ದೇವೇಗೌಡರ ಧರ್ಮಪತ್ನಿಗೂ ವಯಸ್ಸಾಗಿದೆ. ದೇವೇಗೌಡರು ದುಡ್ಡು ಮಾಡಲಿಲ್ಲ, ಮಕ್ಕಳು ಇವು ಇದಾವಲ್ಲ, 4 ದಿಕ್ಕಿಗೆ 4 ಜನ, ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ, ಇವರು ಆನಂದವಾಗಿದ್ದಾರೆ. ನನಗೆ ನೋವಾಗತ್ತೆ. 72ನೇ ಇಸ್ವಿಯಲ್ಲಿ ರೂಮ್ ನಂಬರ್ 6 ನಾನು ದೇವೇಗೌಡರು ಅಲಂಕಾರ ಹೋಟ್ಲಿಂದ ತಲೆ ಮಾಂಸ ರೊಟ್ಟಿ ತಿಂದು ರಾಜಕೀಯ ಕಡ್ದವ್ರು. ಜನರಲ್ ಹಾಸ್ಟೆಲ್ ರೂಮ್ 6 ನಂದು, 7 ಬಂಗಾರಪ್ಪಂದು, 11 ಪುಟ್ಟಸ್ವಾಮಿಗೌಡ್ರದ್ದು, 12 ಬಾಪುಗೌಡ್ರದ್ದು. ಅದು ಒಂದು ಇತಿಹಾಸ ಇತ್ತು. ಆ ದೇವೇಗೌಡರಿಗೂ ಈ ದೇವೇಗೌಡರಿಗೂ ನಾನು 4 ವರ್ಷ MLC ಬಿಟ್ಟು ಯಾಕೆ ಹೋದೆ? ಕುಮಾರಸ್ವಾಮಿ ಹೋಗಿಲ್ಲ, ದೇವೇಗೌಡರು ನನ್ನ ಮನೆಗೆ ಬಂದ ತಕ್ಷಣಕ್ಕೆ ಹೋದೆ. ನಾನು ನಿಮ್ಗಿಂತ MLC ದೊಡ್ಡದಲ್ಲ ನನಗೆ. 4 ವರ್ಷ ಹೋದ್ರೂ ಚಿಂತೆ ಇಲ್ಲ, ಬಿಟ್ಟೆ. ನಾನು ಇವತ್ತಿದ್ರೆ ಮಂತ್ರಿ ಆಗ್ತಿದ್ದೆ ಅಂತಾರೆ. ನನಗೆ ಅದರ ಆಸೆ ಇರಲಿಲ್ಲ. ನನಗೆ ಆಸೆ ಏನಿತ್ತು, ಸಾಯ್ಬೇಕಾದ್ರೆ ದೇವೇಗೌಡರಿಗೆ ನಗನಗ್ತಾ ನೋಡಬೇಕು. ಆದರೆ ಮುಂಡೆ ಕರ್ಕೊಂಡೋಗಿ ಅಮಿತ್ ಶಾ ಹಿಂದ್ಗಡೆ ಬಾಗಿಲಿಗೆ ಕರ್ಕೊಂಡೋಗಿ ಏನು ಇಲ್ದಂಗೆ ಮಾಡಿ ಕುಂದಿಸ್ಬಿಟ್ಟವ್ರಿ. ಸೊ ಅದಕ್ಕೆ ಇನ್ನು ಜನತಾದಳ ಮುಗಿಯುತ್ತಿದ್ದು, ಇನ್ನಿನ್ಯಾರೂ ಉಳಿಯಲ್ಲ ಅಲ್ಲಿ. ಟೆಂಟ್ ಸಿನಿಮಾ ಇನ್ನು ಬಿಜೆಪಿ ಇವ್ರಿಗೆ ಕಟ್ಕೊಂಡ್ರೆ ಪಾಪ ಇದ್ದವು, ಅವು ಹಾಳಾದವು. ಉಳಿದ MLA ಉಳಿತಾರ ಸರ್ ಅಲ್ಲಿ? ಇಲ್ಲ. ಬಿಜೆಪಿ ಜೊತೆ ವಿಲೀನ ಆಗ್ಬೋದಾ ಸರ್? ಜೆಡಿಎಸ್ ಬಿಜೆಪಿ ಇವ್ರಿಗೆ ವಿಧಿನೇ ಇಲ್ಲ. ಈಗ ಬಿಜೆಪಿ ಲವ್ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಬಸ್ವಿ ಆಗಿದ್ದಾರೆ, ಹೋಗ್ಲೇಬೇಕು ಇವರು. ಬೇರೆ ಅವ್ರದ್ದೇನೈತೆ, ಅವರು ಅಷ್ಟೇ ಬಸವಣ್ಣ ಸಿದ್ಧ. ಏನಾದ್ರೂ ನಮ್ಮ ಜೊತೆಲಿ ಬಂದ್ರೆ ಉಳ್ಕೋತಾರೆ, ಇಲ್ದ್ರ ಮುಂದೆ ಅವರು ಇಲ್ಲ. ಈಗ ಜಿಟಿ ದೇವೇಗೌಡರು ಏನು ನಿಮ್ಮ ಒಂದು 3ನೇ ರಂಗಕ್ಕೆನ ಕರ್ಕೊಳ್ತಾ ಇದ್ದಾರಾ ಅಥವಾ? ಜಿಟಿ ದೇವೇಗೌಡರು ನಾವು ಮಾತಾಡ್ತಾ ಇದ್ದೀವಿ. ಜಿಟಿ ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ. ಯಾರೂ ಇಲ್ಲದೆ ಇದ್ದಾಗ ಅವರು ಸಿದ್ದರಾಮಯ್ಯನನ್ನು ಸೋಲಿಸಿದ್ರು. ಶಕ್ತಿ ಇದೆ ಆ ಮನುಷ್ಯನಿಗೆ. ಸಿದ್ದರಾಮಯ್ಯನ ಜೊತೆಗೂ ಚೆನ್ನಾಗಿದ್ದಾರೆ ಅವರು. ವ್ಯಕ್ತಿಗತವಾದಂಥ ರಾಜಕಾರಣಿ ಮಾಡದಂಥದ್ದಲ್ಲ, ವ್ಯಕ್ತಿ ದ್ವೇಷ ಇಲ್ಲ ಮನುಷ್ಯನಲ್ಲಿ. ಸಿದ್ಧಾಂತಕ್ಕೋಸ್ಕರವಾಗಿ ಆ ಸಮಾಜನ ಕಟ್ಕೊಂಡು ಹೋರಾಟ ಮಾಡಿ ಬಂದಿರತಕ್ಕಂಥವ್ರು. ಆದರೆ ಅವರಿಗೂ ಕೂಡ ಕುಮಾರಸ್ವಾಮಿ ಮೂಲ ಗುಂಪು ಮಾಡಿಬಿಟ್ರು. ನೀವು ರಂಗ ಏನಾದ್ರು ಕಟ್ಟಿದ್ರೆ ಜೆಡಿಎಸ್ MLA ಬರ್ತಾರ ಸರ್? ಬೇರೆ ವಿಧಿನೇ ಇಲ್ವಲ್ರಿ, ಎಲ್ಲಿ ಹೋದಾರು? ಇಲ್ಲ ಬಿಜೆಪಿ ಹೋಗ್ಬೇಕು. ಅವ್ರು ಬಿಜೆಪಿ ಹೋದ್ರೆ ಅಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅವ್ರಿಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಬಸವ ತತ್ವಕ್ಕೆ ಬರಬೇಕು ಅವರು. ಕಾಂಗ್ರೆಸ್ ಇಂದ ಬರೋರಿದಾರ ಸರ್? ಕಾಂಗ್ರೆಸ್ ಇಂದ ಯಾರಾದ್ರೂ ಬರೋರಿದಾರಾ ನಿಮ್ ಜೊತೆ? ಅದು ಮುಂದೆ ನೋಡ್ಬೇಕು, ಈಗ ಏನು ಹೇಳಕ್ಕಾಗಲ್ಲ. ನಾನು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಬರ್ರಿ ಅಂತಲೂ ಹೇಳಲಿಲ್ಲ. ದೇವೇಗೌಡರು ಯಾಕೋ ಕಾಂಗ್ರೆಸ್ ಕಡೆ ಒಂದ್ ಸ್ವಲ್ಪ ಒಲವು ಇದೆ ಅಂತಾರೆ ಸರ್? ಇಲ್ಲ, ಅಂಥದ್ದೇನಿಲ್ಲ. ಇಲ್ಲ, ಅಂಥದ್ದೇನಿಲ್ಲ. ಅವ್ರಿಷ್ಟು ಹೇಳಿದ್ದಾರೆ, ನಾವು ನೀವೆಲ್ಲ ಕೂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡೋಣ ಅಂತ. ಇನ್ನು ಬೇರೆ MLAsಗಳು ಇದ್ದಾರೆ, 1-2 ಅಲ್ಲ, 8 ಜನ ಇದ್ದಾರೆ. ಅವರೆಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡೋಣ,
ಡಿಸೆಂಬರ್ಗೆ ಅಂತ ಹೇಳಿದ್ದೀವಿ. ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅವ್ರ ಜೊತೆಗೂ ಮಾತಾಡ್ತೀನಿ. ಇಲ್ಲ ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಮೈಸೂರಲ್ಲಿ ಅವ್ರನ್ನ ಕಂಡು ಮಾತಾಡ್ತೀನಿ.